ಮಾಡಿ ಯಾವುದೇ ಹುಡುಗರು ಲವಲ್ಲಿ ಬಿದ್ದು ಸ್ಟ್ರಗಲ್ ಮಾಡ್ತಾ ಇದ್ರೆ ಟೈಮ್ ಈಸ್ ದ ಬೆಸ್ಟ್ ಮೆಡಿಸನ್. ಅದಕ್ಕೆ ನಾವು ಅನುಭವಿಸಿದೀವಿ, ಅವೆಲ್ಲ ಅನುಭವಿಸಿಲ್ಲ ಅಂತಲ್ಲ. ನಾವು ನಮ್ಮ ದೇಹದ ಅಂಗಾಂಗಗಳನ್ನೆಲ್ಲ ಕೊಯ್ಕೊಂಡು ಏನೇನೋ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದೀವಿ. ಆದರೆ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀವಿ, ನಿಮ್ಮ ಆ ಏಜ್ ಅಷ್ಟೇ ಹಂಗೆ ಆಡಿಸ್ತಾ ಇರುತ್ತೆ. ಅದೇ ಒಂದು ಸ್ವಲ್ಪ ದಿನ ಅದು ಕಳೆದು ಬಂದರೆ ಆ ಎಮೋಷನ್ ಅಂದ್ರೆ ಕಮ್ಮಿ ಆಗುತ್ತೆ ನಿಮ್ಗೆ. ಅಟ್ರಾಕ್ಷನ್ನು ಆ ನೇಚರ್ ಏನು ಮಾಡೋಕ್ಕಾಗಲ್ಲ, ಆಡಿಸುತ್ತೆ. ಪ್ರಕೃತಿಗೆ ಇರೋದೇ ಹಂಗೆ ಆಡಿಸ್ಬಿಡುತ್ತೆ. ನಿಮ್ಮ ಈ ಮೂಮೆಂಟಲ್ಲಿ ನೀನು ಹಿಂಗೆ ಆಡೋ, ಆಮೇಲೆ ನಿಮ್ಗೆ ಏಜಿಗೆ ಬಂದಾಗ ನಿಮ್ಮ ಮಕ್ಕಳು ಮರಿ ಮೇಲೆ ಪ್ರೀತಿ ಬರ್ತೀವಿ, ಎಲ್ಲ ಕಾಮನ್. ಅದು ನನಗೂ ಈ ಪಾಠ ಯಾರೋ ಹೇಳಿದ್ರು, ಅವತ್ತು ಕೇಳಿರಲಿಲ್ಲ, ಇವತ್ತು ಅದು ಸರಿ ಅನ್ಸುತ್ತೆ ಅಷ್ಟೇ. ಕಿರಣ್ ಒಂದು ಹೇಳಿದ್ರು ಜೀವನದ ಬಗ್ಗೆ ಒಂದು ಪಾಠನ, ಮತ್ತೆ ರಿಪೀಟ್ ಹೇಳಿದ್ರೆ ಅದು ಮತ್ತೆ ಅಷ್ಟು ಆ ಎನರ್ಜಿಲಿ ಹೇಳಲ್ಲ. ಅಂದ್ರೆ ಯಾವ್ದಾದ್ರು ನಮ್ಗೊಂದು ಸಮಸ್ಯೆ ಆಗಿರುತ್ತೆ, ಆ ಜೀವನದಲ್ಲಿ ಬರೋ ಸಮಸ್ಯೆಗಳು ಒಂದು ಸಣ್ಣ ಕಲ್ಲಿದ್ದಂಗೆ. ಅದು ಆ ಟೈಮಲ್ಲಿ ನಮ್ಮ ಕಣ್ಣಿನ ಮುಂದೆ ಇರುತ್ತೆ. ಅಂದ್ರೆ ಅವತ್ತು ನಮ್ಮ ಹತ್ರದಲ್ಲೇ ಇರುತ್ತೆ ಘಟನೆ. ದಿನ ಕಡಿತಾ 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 ನಮ್ಮಿಂದ ಅದು ಅಂತರ ಕಾದ್ಕೊಳುತ್ತೆ. ಅದ್ರ ತುಂಬಾ ದಿನ ಆಗಿರುತ್ತೆ ಅದು ಆಗಿ ಹಿಂಗ್ ಅಂತರ ಹಿಂಗ್ ದೂರ ಹೊಂಟೋಗಿರುತ್ತಲ್ಲ, ಆಗ ಅನ್ಸುತ್ತೆ ಅಲ್ಲ ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಅದೊಂದು ಸಣ್ಣ ಪ್ರಾಬ್ಲಮ್ನ ನಾನು ತುಂಬಾ ದೊಡ್ಡದಾಗಿದೆ, ಇಡೀ ಪ್ರಪಂಚನೇ ಇಲ್ಲ ಅಂತ ಅನ್ಕೊಂಡಿದ್ನಲ್ಲ. ಹಂಗೆ ಕಷ್ಟಗಳು ಬಂದಾಗ ಆ ದಿನಗಳು ಕಷ್ಟ ಇರುತ್ತೆ ಅಷ್ಟೇ. ಅದನ್ನ ದಾಟ್ ಬರ್ಬೇಕೇ ಹೊರತು ಅದನ್ನ ಫೀಲ್ ಮಾಡ್ಕೊಂಡು ಕೂರ್ಬಾರ್ದು. ಅಥವಾ ಒಬ್ಬೊಬ್ರು ಅದನ್ನ ಕೆಟ್ಟದಾಗಿ ಯೋಚನೆ ಮಾಡ್ಕೊಂಡು ಆತ್ಮಹತ್ಯೆ ಇಂಥವೆಲ್ಲ ಮಾಡ್ಕೊಂತಾರೆ, ಅದು ಮಾಡಬಾರ್ದು.